ಸರಿ, ದೊಡ್ಡ ಖರ್ಗೆ ಅವರು ಸಹ RSS ಬ್ಯಾನ್ ಆಗಬೇಕು ಅಂತ ಹೇಳ್ತಾರೆ. ರಾಹುಲ್ ಗಾಂಧಿ ಅವರು ಸಹ RSS ವಿಚಾರದಲ್ಲಿ ಸಾಫ್ಟ್ ಕಾರ್ನರ್ ಇಲ್ಲ ಅಂತ ಹೇಳ್ತಾರೆ. ನಿಮ್ಮ ಶರಣಬಸಪ್ಪ ದರ್ಶನಾಪುರ ಅವರು RSS ಇಂದ ನಮ್ಗೆ ಏನೂ ತೊಂದರೆ ಆಗಿಲ್ಲ, ಅವರು ಪಥಸಂಚಲನಕ್ಕೆ ಅನುಮತಿ ಕೊಡೋದ್ರಲ್ಲಿ ತಪ್ಪಿಲ್ಲ ಅಂತಾರೆ. ನೋಡಿ, ಡಬಲ್ ಸ್ಟ್ಯಾಂಡ್ ಅಲ್ವಾ ಇದು? ಪಥಸಂಚಲನ ಕೊಡೋದು ಬಿಡೋದು ನಮ್ಮ ವಿವೇಚನೆ, ಹೌದಾ? ಪರ್ಮಿಷನ್ ಕೇಳಲಿ. ಇಷ್ಟು ವರ್ಷ ಏನು ನಡೀತಾ ಇತ್ತು ಮಾಹಿತಿಗಾಗಿ ಅಂತ ಕೇಳ್ತಾರೆ, ಇವಾಗ ಅನುಮತಿಗಾಗಿ ಅಂತ. ಅಲ್ಲಿ ಹೌದಪ್ಪ, ಅಲ್ಲಿ ಲೋಕಲಲ್ಲಿ ಏನೂ ತೊಂದರೆ ಇಲ್ಲ, ಪಥಸಂಚಲನ ಮಾಡೋದ್ರಿಂದ ಯಾರೂ ಆಕ್ಷೇಪ ವ್ಯಕ್ತಪಡಿಸ್ತಾ ಇಲ್ಲ ಅಂದರೆ ಕೊಡಲಿ. ಆಕ್ಷೇಪ ಇದ್ದರೆ ಕೊಡಬೇಡಿ. ಅದರಿಂದ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗಂಗಿದ್ರೆ, ಅದರಿಂದ ನನಗೆ ಏನಾದರೂ ತೊಂದರೆ ಆಗಂಗಿದ್ರೆ ಅಥವಾ ನನಗೆ ಪ್ರಚೋದನೆ ಆಗಂಗಿದ್ರೆ ಕೊಡಬೇಡಿ. ಬರೀ RSS ಅಂತಲ್ಲ, ಯಾರಿದ್ರೂ ಇರ್ಬೋದು ಸರ್. ಬರೀ RSS ಅಂತಲ್ಲ, RSS ಇರ್ಬೋದು, ಬೇರೆ ಸಮುದಾಯದವ್ರು ಇರ್ಬೋದು, ಬೇರೆ NGOಗಳು ಇರ್ಬೋದು. ಈಗ ಬೇರೆ NGOಗಳೆಲ್ಲ ರಿಜಿಸ್ಟರ್ಡ್ ಮೇಲೆ ತೊಗೊಳ್ತಾ ಇದೆಯಲ್ಲ ಪರ್ಮಿಷನ್ನು. ಈಗ ಭೀಮ್ ಆರ್ಮಿ ಅವರು ಪರ್ಮಿಷನ್ ಕೇಳಿದ್ದಾರೆ. ಯಾರೇ ಲೆಟರ್ ಹೆಡಲ್ಲಿ ಕೇಳಿರೋದು? ಅವ್ರ ಲೆಟರ್ ಹೆಡಲ್ಲಿ ರಿಜಿಸ್ಟ್ರೇಷನ್ ದಾಖಲೆ ಇದೆಯಾ ಅಂತ ಕೇಳಿದ್ರೆ ರಿಜಿಸ್ಟ್ರೇಷನ್ ದಾಖಲೆಗಳು ಕೊಟ್ಟಿದ್ದಾರೆ, DSS ಅವ್ರು ಕೊಟ್ಟಿದ್ದಾರೆ, ಇನ್ನೂ ಒಂದು ಯಾವುದೋ ನಾಗರಿಕರ ಸಂಸ್ಥೆ ಕೊಟ್ಟಿದ್ದಾರೆ. ಇವ್ರು ಯಾಕೆ ಕೊಡ್ತಾ ಇಲ್ಲ? ಸರಿ, ಬೆಳಗಾವಿಯಲ್ಲಿ MES ಕನ್ನಡ ದಿನಾಚರಣೆ ಮಾಡಿದ್ದಾರೆ. ಪೊಲೀಸರು ಭದ್ರತೆ ಕೊಡ್ತಾರೆ ಅವರಿಗೆ, ಅದಕ್ಕೆಲ್ಲ ಅವಕಾಶ ಸಿಗುತ್ತೆ. ನಾವು ಯಾರಿಗೂ ಕೊಡಬಾರ್ದು ಇವರೇ, ನನ್ನ ಪ್ರಕಾರ. ಈಗ ನೋಡಿ, ಎಲ್ಲ ಪ್ರಶ್ನೆಗೂ ಇದೇ ಉತ್ತರ ಅಂತ ಇಲ್ಲ. ಅಲ್ಲಿ ಲೋಕಲಲ್ಲಿ ಈಗ ಮೊನ್ನೆ ಹೈಕೋರ್ಟ್ನಲ್ಲಿ ಏನು ಹೇಳಿದ್ದಾರೆ? ಲೋಕಲ್ ಅಥಾರಿಟೀಸ್ ಆರ್ ದ ಬೆಸ್ಟ್ ಜಡ್ಜಸ್ ಟು ಮೇಂಟೈನ್ ಪೀಸ್ ಆ್ಯಂಡ್ ಟ್ರ್ಯಾಂಕ್ವಿಲಿಟಿ ಅಂತ ಹೇಳಿದ್ದಾರೆ. ಅಲ್ಲಿ ಲೋಕಲಲ್ಲಿ ಅದರಿಂದ ಏನಾದರೂ ತೊಂದರೆ ಆಗಂಗಿದ್ರೆ ಭದ್ರತೆ ಕೊಟ್ಟನ ಮಾಡಿಸ್ತಾರೆ, ಇಲ್ಲಿದ್ರೆ ನಿಷೇಧನ ಮಾಡ್ತಾರೆ. ಇಲ್ಲ, ಅದೇ ಹೇಳ್ತಾ ಇರೋದು ಇವರೇ, ಅದು ಮಾಡಿದರೆ ತಪ್ಪು. ಈಗ ಅವ್ರಿಗೆ ಈಗ ಜಾರಕಿಹೊಳಿ ಸಾಹೇಬ್ರು ಸ್ಟೇಟ್ಮೆಂಟ್ ನೋಡಿದೆ ನಾನು, ಅವಕಾಶ ಇದ್ದರೆ ಅವರಿಗೂ ನಿಷೇಧ ಮಾಡ್ತೀನಿ ಅಂತ ಹೇಳಿದ್ದಾರೆ. ಏನಿದ್ರೂ ಕಾನೂನು ಅಡಿನಲ್ಲೇ ಮಾಡಬೇಕಲ್ಲ. ನಾನಿರ್ಬೋದು, ಜಾರಕಿಹೊಳಿಯವ್ರು ಇರ್ಬೋದು, CM ಇರ್ಬೋದು, ರಾಹುಲ್ ಗಾಂಧಿಯವ್ರು ಇರ್ಬೋದು, ಖರ್ಗೆ ಸಾಹೇಬ್ರು ಇರ್ಬೋದು. ನೋಬಡಿ ಈಸ್ ಅಬೌವ್ ದ ಲಾ, ನೋಬಡಿ ಈಸ್ ಅಬೌವ್ ದ ಕಾನ್ಸ್ಟಿಟ್ಯೂಷನ್. ವೈ ಇಸ್ RSS ಅಬೌವ್ ದ ಲಾ ಆ್ಯಂಡ್ ಕಾನ್ಸ್ಟಿಟ್ಯೂಷನ್ ಅಂತ ಕೇಳ್ತಾ ಇರೋದು ನಾನು ಅಷ್ಟೇ. ಖರ್ಗೆ ಅವರ ಸ್ಟೇಟ್ಮೆಂಟ್ ಇದೆ ಸರ್. ಅಮಿತ್ ಶಾ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಖರ್ಗೆ ಅವರ ಒಂದು ಆಸೆ ಈಡೇರಲ್ಲ ಅನ್ನೋ ಒಂದು ಮಾತಾಡಿದ್ದಾರೆ. BJP ಇರೋ ತನಕ ಈಡೇರಲ್ಲ. ಇವತ್ತಿಲ್ಲ ನಾಳೆ ನಾವು ಬರ್ತೀವಲ್ಲ. ಈಗ ನಾನು ಹೇಳ್ದಂಗೆ ವಿ ಹ್ಯಾವ್ ಟು ಡೂ ಆ್ಯಸ್ ಪರ್ ಲಾ ಅಲ್ಲ. ಇವರೆಲ್ಲ BJP, ನಾನು ಅವತ್ತೇ ಹೇಳಿದ್ದೇನಲ್ರಿ, BJPಯವರು RSSನ ಗುಲಾಮರು. ಈಗ ಯಾರಾದರೂ ಇಷ್ಟು ಒಂದು ತಿಂಗಳಾಗ್ತಾ ಬಂತ ಇದು ನಿಮ್ಮ ಪಥಸಂಚಲನದ ಇಶ್ಯೂ ಆಗಿ? ಒಂದು ತಿಂಗಳಾದಮೇಲೆ ಇವತ್ತು ನಿನ್ನೆ RSS ಅವ್ರು ರಿಯಾಕ್ಟ್ ಮಾಡಿದ್ದಾರೆ. ಇವು ಒಂದು ತಿಂಗಳು ಹಾದಿ ಬೀದಿನಲ್ಲೆಲ್ಲ ಯಾರು ಬೈಕೊಂಡು ಓಡಾಡ್ತಾಯಿದ್ರು? BJPಯವರು. ಏನು ಒಬ್ರಿಗಿಂತ ಒಬ್ಬರು ಮೈ ಮೇಲೆ ಬಿದ್ದು RSS ಬಗ್ಗೆ ಪ್ರೊಟೆಕ್ಷನ್ನು. ಯಾಕಂದರೆ ಅಲ್ಲಿ ಅವರು ಬಾಯಿ ತೆಗೆದು ನಮಗೆ ಬೈದಿಲ್ಲ ಈ ವಿಚಾರದಲ್ಲಿ ಅಂದರೆ ಅಲ್ಲಿ ಕೇಶವ ಕೃಪಾದಲ್ಲಿ ನೆಕ್ಸ್ಟ್ ಟೈಮ್ B.Pharm ಕೊಡೋಲ್ಲ. BJPಯ ರಾಷ್ಟ್ರ ಅಧ್ಯಕ್ಷರು ಯಾಕ್ರಿ ಇನ್ನೂ ತೀರ್ಮಾನ ಆಗಿಲ್ಲ ಹೇಳಿ? ಬಿಕಾಸ್ RSS ಇಸ್ ನಾಟ್ ಡಿಸೈಡೆಡ್. BJP ಈಸ್ RSS ಪೊಲಿಟಿಕಲ್ ಫ್ರಂಟ್ ಅಂತ ಅವರೇ ಒಪ್ಕೊಂಡಿದ್ದಾರೆ. ಸುಮ್ಮನೆ ಇದು ನಾಟಕ, ಏನು ಸೋಷಲ್ಲು ಕಲ್ಚರಲ್ಲು ದೇಶದ ಐಕ್ಯತೆಗಾಗಿ ದೇಶಕ್ಕಾಗಿ ಅಂತ ಎಲ್ಲ ನಾಟಕ ಇವ್ರದ್ದು. ಇವರು ನೀವು BJP ಪಕ್ಷದ ಒಫಿಷಿಯಲ್ ನೀವು ಸಾಮಾಜಿಕ ಜಾಲತಾಣದ ರಿಲೀಸು ಅಥವಾ ಮೀಡಿಯಾ ರಿಪೋರ್ಟ್ ರಿಲೀಸ್ ನೋಡಿ. 100 ವರ್ಷ RSS ಆದಾಗ ಒಂದು ಇನ್ಫೋಗ್ರಾಫಿಕ್ ಮಾಡಿದ್ದಾರೆ. ಆ ಇನ್ಫೋಗ್ರಾಫಿಕ್ನಲ್ಲಿ RSSನ ಎಜುಕೇಷನ್ ವಿಂಗ್ ಯಾವುದು, ಕಲ್ಚರಲ್ ವಿಂಗ್ ಯಾವುದು, ಬೇರೆ ಬೇರೆ ವಿಂಗ್ಸನ್ನು ಅವ್ರು ತೋರಿಸಿದ್ದಾರೆ. ಪೊಲಿಟಿಕಲ್ ವಿಂಗ್ನಲ್ಲಿ BJP ಇದೆ. ಅದು ಹಾಕಿದ್ದು ಯಾರು? ಕಾಂಗ್ರೆಸ್ ಹಾಕಿಲ್ಲ, ಬೇರೆ ಯಾರೋ ಹಾಕಿಲ್ಲ. ಅದನ್ನು ಪೋಸ್ಟ್ ಮಾಡಿದ್ದು, ಅದನ್ನು ಮೀಡಿಯಾ ರಿಲೀಸ್ ಮಾಡಿದ್ದು ಅಧಿಕೃತವಾದಂಥ BJP ಪಕ್ಷದವರು. ಸೊ ಅವ್ರು ಹೇಳಲೇಬೇಕಲ್ಲ, ಇವ್ರ ಅಸ್ತಿತ್ವ ಇರೋದೇ RSS ಇರೋ ತನಕ.